ಮಾರ್ಚ್ 7, 2026 ಇಡೀ ದೇಶವೇ ಕಾತುರದಿಂದ ಕಾಯ್ತಿದ್ದಂತಹ ದುರಂಧರ್ 2 ದ ರಿವೆಂಜ್ ಟ್ರೇಲರ್ ರಿಲೀಸ್ ಆಗಿದೆ. ಉರಿ ದ ಸರ್ಜಿಕಲ್ ಸ್ಟ್ರೈಕ್ ನಂತ ಎಷ್ಟೋ ಪೆಟ್ರಿಯಾಟಿಸಂ ಫಿಲ್ಮ್ ಗಳನ್ನ ನೋಡಿದ್ದೇವೆ. ಆದರೆ ದುರಂಧರ್ 2 ಟ್ರೇಲರ್ ಅನ್ನ ನೋಡಿದ ಮೇಲೆ ಒಂದು ಖಚಿತವಾಗ್ತಿದೆ, ಇದೊಂದು ಸಣ್ಣ ಸಿನಿಮಾ ಅಲ್ಲ, ಇದು ಥಿಯೇಟರ್ ನಲ್ಲಿ ನಿಮ್ಮ ರಕ್ತವನ್ನ ಕುದಿಸುವ ಸಿನಿಮಾ. ಈ ಟ್ರೇಲರ್ ಅನ್ನ ನೋಡಿದಾಗ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ. ಇದು ಒಂದು ಟ್ರೇಲರ್ ಅಲ್ಲ, ಇದು ಒಂದು ಕೇವಲ ಮೂವಿ ಅಲ್ಲ, ಇದು ಒಂದು ಯುದ್ಧದ ಆರಂಭ. ನೀವೇನಾದ್ರೂ ನಮ್ಮ ಚಾನೆಲ್ ನ ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಟ್ರೇಲರ್ ನ ಆರಂಭವೇ ತುಂಬಾ ಇಂಟೆನ್ಸ್. ಗುಂಡಿನ ಸದ್ದು, ರಾಕೆಟ್ ಸ್ಫೋಟ, ಜನ ಓಡಾಡುವ ಗದ್ದಲ, ಇದರೆಲ್ಲದರ ನಡುವೆ ಒಂದು ಮಗು ಅಳ್ತಾ ಇರತ್ತೆ. ಅವಾಗ ಹೀರೋ ಹೇಳುವ ಒಂದು ಡೈಲಾಗ್, ಯಾಕೆ ಅಳ್ತಾ ಇದೀಯಾ? ಈ ನೋವು ಮನುಷ್ಯನನ್ನ ದುರ್ಬಲವನ್ನಾಗಿ ಮಾಡಲ್ಲ, ಈ ನೋವು ಮನುಷ್ಯನನ್ನ ಒಬ್ಬ ಯೋಧನನ್ನಾಗಿ ಮಾಡತ್ತೆ. ಈ ಡೈಲಾಗ್ ಅನ್ನ ಕೇಳಿದಾಗ ಈ ಪೂರ್ತಿ ಸಿನಿಮಾದ ಎಮೋಷನಲ್ ಯಾವ ರೀತಿ ಇರಬಹುದು ಅನ್ನೋದನ್ನ ನಾವು ಅಂದಾಜಿಸಬಹುದಾಗಿದೆ. ಈ ಚಿತ್ರದಲ್ಲಿ ಹೀರೋ ಆಗಿ ಕಾಣಿಸಿರುವ ರಣವೀರ್ ಸಿಂಗ್ ಅನ್ನ ನೋಡಿದಾಗ ಈ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿ ಮತ್ತು ಎಲ್ಲ ಪಾತ್ರಗಳಿಗೂ ಕೂಡ ಜೀವವನ್ನ ತುಂಬುವಂತ ಕೆಲಸ ಈ ಚಿತ್ರತಂಡದಿಂದ ಆಗಿದೆ ಅನ್ನೋದಂತೂ ಖಂಡಿತವಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಟ್ರೇಲರ್ ಅನ್ನ ನೋಡಿದಾಗ ಕಥೆಯ ಬಗ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಕಥೆಯ ಹೀರೋ ಮೊದಲು ಇಂಡಿಯನ್ ಆರ್ಮಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಅದಾದ ಮೇಲೆ ಅಂಡರ್ ಕವರ್ ಸ್ಪೈ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದು ಕಾಣ್ತಾ ಇದೆ. ಇವರು ಪಾಕಿಸ್ತಾನಕ್ಕೆ ಹೋದ್ಮೇಲೆ ಹಜ್ಮಾ ಅಲಿ ಮಜಾರಿ ಆಗಿ ಪರಿವರ್ತನೆಗೊಳ್ತಾರೆ. ಈ ಟ್ರೇಲರ್ ನಲ್ಲಿ ಬರೋ ಒಂದು ಸೀನ್ ನಲ್ಲಿ ಹೀರೋ ಹೇಳುವ ಡೈಲಾಗ್, ನನ್ನ ಹೆಸರನ್ನ ಕೇಳಬೇಡಿ, ನನ್ನ ಮಿಷನ್ ಅನ್ನ ಕೇಳಿ. ಇದು ಸ್ಪೈ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದು ನಿಜವಾದ ಮಾಸ್ ಡೈಲಾಗುಗಳು. ಈ ಟ್ರೇಲರ್ ನಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧವನ್ನ ಸ್ಪಷ್ಟವಾಗಿ ತೋರಿಸಲಾಗಿದೆ. ಟ್ರೇಲರ್ ನ ಒಂದು ಸೀನ್ ನಲ್ಲಿ ವಿಲನ್ ಹೇಳ್ತಾನೆ, ನಾನು ಬಾರ್ಡರ್ ನಲ್ಲೇ ನಿಂತಿರ್ತೇನೆ, ಧೈರ್ಯವಿದ್ದರೆ ಬನ್ನಿ ಅಂತ ಹೇಳುವ ಈ ಒಂದು ಡೈಲಾಗ್ ಕಾಂಟ್ರವರ್ಸಿ ಆಗುವ ಚಾನ್ಸ್ ಇದೆ. ಆದರೆ ಹೀರೋ ಹೇಳುವ ಡೈಲಾಗ್ ಅನ್ನ ಕೇಳಿದ್ರೆ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ನೀವು ಯುದ್ಧ ಮಾತ್ರ ಶುರು ಮಾಡ್ತೀರಾ, ಆದ್ರೆ ಅದನ್ನ ಯಾವಾಗ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡೋದು ನಮ್ಮ ಇಂಡಿಯಾ. ಈ ತರದ ಪೆಟ್ರಿಯಾಟಿಕ್ ಡೈಲಾಗ್ ಗಳನ್ನ ಕೇಳಿದಾಗ ದ ಟೈಗರ್ ಜಿಂದಾ ಹೈ ಅನ್ನುವ ಸ್ಪೈ ಥ್ರಿಲ್ಲರ್ ಮೂವಿಯ ಸೀನ್ ಗಳು ನೆನಪಾಗತ್ತೆ. ಈ ಸಿನಿಮಾನಲ್ಲಿ ಆಕ್ಷನ್ ತುಂಬಾನೇ ಹೈ ಲೆವೆಲ್ ಅಲ್ಲಿ ಕಾಣ್ತಿದೆ. ಲಾರಿ ಬೀದಿಗಳಲ್ಲಿನ ಗುಂಡಿನ ಮಳೆ, ರಾಕೆಟ್ ಲಾಂಚ್, ಕಾರ್ ಚೇಸ್ ಮತ್ತು ಹ್ಯಾಂಡ್ ಟು ಹ್ಯಾಂಡ್ ಫೈಟ್. ಒಂದು ಸೀನ್ ನಲ್ಲಿ ಹೀರೋ ಹೇಳುವ ಡೈಲಾಗ್, ನಾನು ಮನುಷ್ಯನಲ್ಲ, ನಾನು ಪ್ರತಿಕಾರದ ಒಂದು ರೂಪ. ಈ ಡೈಲಾಗ್ ಈ ಟ್ರೇಲರ್ ನ ಒಂದು ಮಾಸ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಈ ಮೂವಿನಲ್ಲಿ ತುಂಬಾನೇ ಡಾರ್ಕ್ ಸೀನ್ ಗಳು ಇರೋ ತರ ಕಾಣ್ತಿದೆ. ಈ ಟ್ರೇಲರ್ ನ ಒಂದು ಸೀನ್ ನಲ್ಲಿ ವಿಲನ್ ಹೇಳುವ ಒಂದು ಡೈಲಾಗ್, ಭಾರತದ ಸೈನಿಕನೊಬ್ಬನ ಬೆರಳುಗಳನ್ನ ಕಟ್ಟು ಮಾಡಿ ಟೇಬಲ್ ಮೇಲೆ ಇಟ್ಟಿದ್ದೇನೆ, ಈಗ ಮತ್ತೊಬ್ಬ ಸೈನಿಕನ ತಲೆಯನ್ನ ಕಟ್ಟು ಮಾಡಿ ಮಿನಾರ್ ಮೇಲೆ ಹಚ್ಚುತ್ತೇನೆ. ಈ ಡೈಲಾಗ್ ಟ್ರೇಲರ್ ಗೆ ಡಾರ್ಕ್ ಟೋನ್ ಕೊಡುತ್ತೆ. ಆದ್ರೆ ಈ ಡೈಲಾಗ್ ಗೆ ಹೀರೋ ಕೊಡುವ ಕೌಂಟರ್, ನೀವು ಭಯದಿಂದ ಯುದ್ಧವನ್ನ ಸ್ಟಾರ್ಟ್ ಮಾಡ್ತೀರಾ, ಆದ್ರೆ ನಾವು ಗೌರವಕ್ಕಾಗಿ ಯುದ್ಧವನ್ನ ಮಾಡ್ತೀವಿ. ಇದು ಒಂದು ಪಕ್ಕಾ ಸೀರಿಯಸ್ ಮಾಸ್ ಮೂವಿ ಆಗಿದ್ರೂ ಕೂಡ ಕಾಮಿಡಿಗೆ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. जरवारी साहब, आपने बतखें तो बड़ी सफेद पाल रखी है अपने फार्म हाउस में. या बटक्स आर रियली वाइट. ಇದನ್ನ ನೋಡಿದಾಗ ಡೈರೆಕ್ಟರ್ ಗೆ ನಾವು ಸಲ್ಯೂಟ್ ಹೇಳಲೇಬೇಕು. ಒಂದು ಮಾಸ್ ಮೂವಿನಲ್ಲಿ ಒಂದು ಕಾಮಿಡಿ ಟಚ್ ಅನ್ನ ಕೊಡಲು ಹೊರಟಿರೋ ಅವರ ಹುಮರ್ ಅನ್ನ ನಾವು ಎಲ್ಲರೂ ಮೆಚ್ಚಲೇಬೇಕು. ಮ್ಯೂಸಿಕ್ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಸಚ್ವತ್ ಸಚ್ದೇವ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಪರ್. ಅರಿ ಅರಿ ಟ್ರ್ಯಾಕ್ ನಲ್ಲಿ ಈ ಟ್ರೇಲರ್ ನ ಎನರ್ಜಿ ಡಬಲ್ ಆಗತ್ತೆ. ಈ ಸಾಂಗ್ ಖಂಡಿತ ವೈರಲ್ ಆಗೇ ಆಗತ್ತೆ. ಈ ಸಿನಿಮಾದ ಡೈರೆಕ್ಟರ್ ಆದಿತ್ಯ ದ ಉರಿ ದ ಸರ್ಜಿಕಲ್ ಸ್ಟ್ರೈಕ್ ನಂತ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಈ ಸಿನಿಮಾ ಮೇಲಿನ ನಂಬಿಕೆ ಮತ್ತು ನಿರೀಕ್ಷೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಈ ಟ್ರೇಲರ್ ಅನ್ನ ನೋಡಿದ ನನ್ನ ಅನುಭವದ ಮೇಲೆ ಹೇಳ್ತೀನಿ, ನನ್ನ ರೇಟಿಂಗ್ ಈ ಸಿನಿಮಾಗೆ 9/10. ಈ ಟ್ರೇಲರ್ ನಲ್ಲಿರುವ ಪಾಸಿಟಿವ್ ಪಾಯಿಂಟ್ ಗಳನ್ನ ನೋಡೋದಾದ್ರೆ ರಣವೀರ್ ಸಿಂಗ್ ಪರ್ಫಾರ್ಮೆನ್ಸ್, ಸ್ಟ್ರಾಂಗ್ ಡೈಲಾಗ್ಸ್, ಆಕ್ಷನ್ ಸೀನ್ಗಳು,
ಪೆಟ್ರಿಯಾಟಿಕ್ ಎನರ್ಜಿ. ಈ ಸಿನಿಮಾನಲ್ಲಿರುವ ಸ್ವಲ್ಪ ಮೈನಸ್ ಅನ್ನ ನಾವು ನೋಡೋದಾದ್ರೆ ಪಾಕಿಸ್ತಾನದ ಡಾರ್ಕ್ ಸೈಡ್ ಅನ್ನ ಸ್ವಲ್ಪ ಜಾಸ್ತಿನೇ ತೋರಿಸಿರೋ ತರ ಕಾಣುತ್ತೆ. ಈ ಸಿನಿಮಾ ಕೊನೆಗೆ ಥಿಯೇಟರ್ಗೆ ಬರೋದು ಮಾರ್ಚ್ 19, 2026. ಇದೇ ದಿನ ಕನ್ನಡದ ಸಿನಿಮಾ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ಲೇಬೇಕಿತ್ತು. ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಮುಂದೆ ಹಾಕಿರೋದ್ರಿಂದ ಇಲ್ಲಿ 2 ಸ್ಟಾರ್ಗಳ ನಡುವಿನ ಸ್ಟಾರ್ ವಾರ್ ಆಗಿರ್ಬೋದು ಅಥವಾ ದೊಡ್ಡ ಬಜೆಟ್ ನ ಫಿಲ್ಮ್ ಗಳ ನಡುವೆ ಆಗಬಹುದಾದಂತಹ ಸಮಸ್ಯೆಗಳು ಇವತ್ತು ಇರಲ್ಲ ಅನ್ನೋ ತರ ಕಾಣುತ್ತೆ. ಕೊನೆಗೆ ಒಂದು ಮಾತು ಹೇಳಬೇಕು ಅನ್ಸುತ್ತೆ, ಯುದ್ಧವನ್ನ ಗೆಲ್ಲೋದು ಗನ್ಗಳಲ್ಲ, ಯುದ್ಧವನ್ನ ಗೆಲ್ಲಬೇಕಾದ್ರೆ ಹೃದಯದಲ್ಲಿ ದೇಶಭಕ್ತಿ ಇರಲೇಬೇಕು. ನೀವು ಈಗಾಗಲೇ ಟ್ರೇಲರ್ ಅನ್ನ ನೋಡಿದ್ರ? ಇನ್ನೂ ನೋಡಿಲ್ಲ ಅಂದ್ರೆ ಬೇಗನೆ ನೋಡಿ ಮತ್ತು ಈ ಟ್ರೇಲರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.